नमस्कार, आप देख रहे हैं पल्स 24 न्यूज और मैं हूं आपके साथ सपना पांडे। चलिए रुक करते हैं इस वक्त की खास खबर की ओर। हुबली के हेस्कॉम कार्यालय में हेस्कॉम अध्यक्ष सैयद आजिम पीर एस कादरी ने कहा कि किसानों और उपभोक्ताओं को गुणवत्तापूर्ण बिजली की आपूर्ति सुनिश्चित की जाएगी। उन्होंने बताया कि हेस्कॉम उत्तर कर्नाटक के 7 जिलों में 62 लाख ग्राहकों को सेवा दे रहा है, जिनमें 10.49 लाख सिंचाई पंप और 33.54 लाख गृह ज्योति योजना के लाभार्थी शामिल हैं। अब तक 3,937 उपभोक्ताओं ने सोलर पैनल लगवाए हैं, जिससे 89.93 मेगावाट बिजली बन रही है। कुसुम योजना के तहत 13 सिंचाई पंप चालू हो चुके हैं। हेस्कॉम हर महीने 1,595.51 मिलियन यूनिट बिजली की खपत करता है। अध्यक्ष ने बताया कि गर्मियों में बढ़ती मांग को पूरा करने के लिए सभी कदम उठाए जा रहे हैं। उन्होंने उपभोक्ताओं से हेस्कॉम की योजनाओं का लाभ उठाने और सौर ऊर्जा को अपनाने की अपील की। ನಮ್ಮ ವ್ಯಾಪ್ತಿಗೆ ಬರ್ತಾರೆ 7 ಜಿಲ್ಲೆ. ಹುಬ್ಬಳ್ಳಿ, ಇದು ಧಾರವಾಡ, ಹಾವೇರಿ, ಗದಗ, ಉತ್ತರ ಕನ್ನಡ, ಬೆಳಗಾವಿ, ಬಾಗಲಕೋಟೆ ಹಾಗೂ ವಿಜಯಪುರ 7 ಜಿಲ್ಲೆ ಬರ್ತವೆ. ಈ 7 ಜಿಲ್ಲೆ ಒಳಗೆ ಒಟ್ಟು 62 ಲಕ್ಷ ಗ್ರಾಹಕರಿದ್ದಾರೆ. 10,49 ಲಕ್ಷ ನೀರಾವರಿ ಪಂಪ್ ಸೆಟ್ಗಳು ಇದ್ದಾವೆ. 33,54 ಲಕ್ಷ ಗ್ರಾಹಕರ ಗೃಹ ಜ್ಯೋತಿ ಯೋಜನೆ ನಮ್ಮ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಫಲಾನುಭವಿಗಳು ಇದ್ದಾರೆ. ಹೆಸ್ಕಾಂದ ವ್ಯಾಪ್ತಿ ಒಟ್ಟು 467 ವಿವಿಧ ವಿದ್ಯುತ್ ಉಪಕೇಂದ್ರಗಳ ಮತ್ತು 4,329 11 ಕೆವಿ ಫೀಡರ್ಗಳು ಹಾಗೂ 3,18,00,000 ವಿತರಣಾ ಪರಿವರ್ತನೆಗಳು ಇವೆ. ಇದು ನಮ್ಮ ಹೆಸ್ಕಾಂಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 3,937 ಗ್ರಾಹಕರ ಸೌರ ಮೇಲ್ಛಾವಣಿ ಯೋಜನೆಯಡಿಯಲ್ಲಿ ಸೌರ ವಿದ್ಯುತ್ತನ್ನು ಅಳವಡಿಸಿಕೊಂಡು 89.93 ಮೆಗಾವಾಟ್ ವಿದ್ಯುತ್ತನ್ನು ಉತ್ಪಾದಿಸುತ್ತಿದ್ದಾರೆ. ಈಗ ಈ PM ಸೂರ್ಯಘರ್ ಯೋಜನೆ ಜಾರಿಯಲ್ಲಿದ್ದು ಗ್ರಾಹಕರು ಅದರ ಪ್ರಯೋಜನೆಯನ್ನು ಪಡೆದುಕೊಳ್ಳಲು ನಾನು ಕೂಡ ನಿಮ್ಮ ಮುಖಾಂತರ ವಿನಂತಿ ಮಾಡ್ತೇನೆ. ನೀರಾವರಿ ಪಂಪ್ ಸೆಟ್ಗಳು ಸೌರ ವಿದ್ಯುತ್ ಒದಗಿಸುವ ಕುಸುಮ ಬಿ ಯೋಜನೆಯಡಿಯಲ್ಲಿ 748 ಗ್ರಾಹಕರು ನೋಂದಾಯಿಸಿದ್ದು, ಅದರಲ್ಲಿ 13 ನೀರಾವರಿ ಯೋಜನೆಯಡಿ 13 ನೀರಾವರಿ ಪಂಪ್ ಸೆಟ್ಗಳು ಕಾರ್ಯ ಆರಂಭಗೊಂಡಿದ್ದಾವೆ. ಉಳಿದ ಕಾಮಗಾರಿ ಪ್ರಗತಿಯಲ್ಲಿ ಇದೆ. ನೀರಾವರಿ ಪಂಪ್ ಸೆಟ್ಗಳು ಹೆಚ್ಚಿನ ವಿದ್ಯುತ್ ಭಾರವಿರುವ ಉಪಕೇಂದ್ರಗಳ ಸಮೀಪ PM ಕುಸುಮ ಸಿ ಯೋಜನೆ ಅಡಿಯಲ್ಲಿ 415.62 ಮೆಗಾವ್ಯಾಟ್ ಸೌರ ವಿದ್ಯುತ್ತನ್ನು ಉತ್ಪಾದಿಸಲು ನಾವು ಕ್ರಮ ವಹಿಸಲಾಗುತ್ತಿದೆ. ಹೆಸ್ಕಾಂ ಪ್ರತಿ ತಿಂಗಳ ಸರಿಸುಮಾರು 1,595.5 ಮಿಲಿಯನ್ ಯೂನಿಟ್ಗಳ ವಿದ್ಯುತ್ ಬಳಕೆಯಾಗುತ್ತದೆ. ಪ್ರತಿ ತಿಂಗಳ ಸರಾಸರಿ ನಾವು 1,016 ಕೋಟಿ ಕಂದಾಯ ಬೇಡಿಕೆ ಇದೆ. ಮುಂದೆ ಬರುವ ಬೇಸಿಗೆ ಕಾಲದಲ್ಲಿ ವಿದ್ಯುತ್ ಬೇಡಿಕೆಯನ್ನು ಹೆಚ್ಚಾಗುವ ನಿರೀಕ್ಷೆ ಇದ್ದು ಅದನ್ನು ಪೂರೈಸಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳುವ ನಾವೆಲ್ಲ ಚಿಂತನೆ ಮಾಡ್ತಾ ಇದ್ದೀವಿ. ನಿಗಮ ಕಚೇರಿ ಗ್ರಾಹಕರ ಸೇವಾ ಕೇಂದ್ರ 3 ಶಿಫ್ಟ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಗ್ರಾಹಕರು 1912 ಹಾಗೂ 1912 ಹಾಗೂ ಟೋಲ್ ಫ್ರೀ ನಂಬರ್ ಇದೆ. 180042510033 ಹಾಗೂ 180042544754 ಟೋಲ್ ಫ್ರೀ ನಂಬರ್ಗಳಿವೆ. ಈ ವಿದ್ಯುತ್ ಸಮಸ್ಯೆಗಳನ್ನು ಕರೆ ಮಾಡಿ ತಿಳಿಸಿದರೆ ತಕ್ಷಣ ನಾವು ಅದಕ್ಕೆ ಪರಿಹಾರವನ್ನು ಹುಡುಕ್ತೀವಿ, ಅಟೆಂಡ್ ಮಾಡ್ತೀವಿ. ಈಗ ನಾನು ಚಾರ್ಜ್ ತಗೊಂಡೆ, ಇವತ್ತು ಬ್ರೀಫ್ ಮಾಡಿದ್ದಾರೆ MD ಅವರು, ನಮ್ಮ ಅಧಿಕಾರಿಗಳು. ನಾನು ಕೂಡ ಆ ಟೋಲ್ ಫ್ರೀ ನಂಬರಲ್ಲಿ ಕೂತು ಗ್ರಾಹಕರ ಜೊತೆ ನೇರವಾಗಿ ನಾನೇ ಮಾತಾಡಿ ನಮ್ಮ ಗ್ರಾಹಕರಿಗೆ ನಮ್ಮ ಇಲಾಖೆಯಿಂದ ಏನು ಸಮಸ್ಯೆ ಇದೆ, ತೊಂದರೆ ಇದೆ, ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ನಾನು ಸೂಚಿಸುತ್ತೇನೆ. ನಮ್ಮ ಅಧಿಕಾರಿಗಳಿಗೆ ನಾನೇ ಕುದುರ್ತೀನಿ. ನಾನು ಟೈಮ್ ಆ್ಯಂಡ್ ಡೇಟ್ ಕೊಡ್ತೀನಿ.
ಇಷ್ಟೊತ್ತಿಂದ ನಮ್ಮ ಮಂತ್ರಿಗಳು ನಮ್ಮ ಶಾಸಕರುಗಳಿಗೆ ನಾವು ಫೋನ್ ಇನ್ ಕಾರ್ಯಕ್ರಮ ಮಾಡ್ತೀವಲ್ಲ, ಆ ಥರ ನಮ್ಮ ಇಲಾಖೆಯಿಂದ ಫೋನ್ ಇನ್ ಕಾರ್ಯಕ್ರಮ ನಾನೇ ಮಾಡ್ತೀನಿ. ನೆಕ್ಸ್ಟ್ ಅದು ರೈತರ ನೀರಾವರಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸರಬರಾಜು ಮಾಡುವ ಪರಿವರ್ತಕ TC ವಿಫಲವಾಗಿದ್ದಲ್ಲಿ ಅವುಗಳು ಈಗ TC ಫೇಲ್ ಆಗಿರ್ತಾವ ನಮ್ಮ ರೈತರದು. ಆ TC ಫೇಲ್ ಆದಾಗ ಅವರ ನೀರಾವರಿ ಭಾಳ ಕಷ್ಟದಿಂದ ಬೆಳೆನೂ ಬೆಳೆದಿರ್ತಾರೆ. ಸಣ್ಣ ಸಣ್ಣ ರೈತರು ತರಕಾರಿ ಮಾರ್ಕೆಟ್ಗೆ ಹೋಗಬೇಕಾಗಿದೆ, ಆ ತರಕಾರಿ ಬೆಳಿಬೇಕಂದ್ರೆ ನೀರು ಬೇಕಾಗಿದೆ, ನಮ್ಮ TC ಫೇಲ್ ಆಗ್ತದೆ. TC ಫೇಲ್ ಆದಾಗ ನನ್ನ ಅನುಭವ ಈ ಹಿಂದೆ ನಾನು ನೋಡಿರ್ತಕ್ಕಂಥದ್ದು, ಒಬ್ಬ ಸಾಮಾನ್ಯ ಕಾರ್ಯಕರ್ತನಿದ್ದಾಗ ನೋಡಿರ್ತಕ್ಕಂಥದ್ದು, TC ಫೇಲ್ ಆದಾಗ ರೈತರು ಅಳೆದಾಡ್ತಾರೆ ನಮ್ಮ ಕಚೇರಿಗೆ, KEB ಕಚೇರಿಗೆ ಹೋಗೋದು, ಕೇಳೋದು, ಇಲ್ಲಪ್ಪ ನಿಮ್ಮ ಪಾಳಿ ಐತಿ, ತಡಿ 10 ಹಿಂದದಾವು, ಇನ್ನೂ 10 ಮಂದಿ ಕೊಟ್ಟನದು ನಿಂದು ಬರ್ತೈತಿ. ಅದೆಲ್ಲದಕ್ಕೆ ನಾವು ಕಡಿವಾಣ ಹಾಕಿ ವಿದಿನ್ 24 ಅವರ್ ಒಳಗೆ ಫೇಲ್ ಆಗಿರ್ತಕ್ಕಂಥ ನಮ್ಮ ರೈತರ TC ಅಳವಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಹೆಸ್ಕಾಂನಿಂದ ನಾವು ಮಾಡ್ತೀವಿ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇವೆ. ನೆಕ್ಸ್ಟ್ ಅದು ಈಗ ಅಪಘಾತಗಳು ಆಗ್ತವೆ. ವಿದ್ಯುತ್ ತಂತಿ ತಗಲಿ ಅಥವಾ ನಾವು ಮನೆಯಲ್ಲಿ ನೀರು ಹಾಕಿ ಮಾಡ್ತೀವಿ, ಅವಸರದಾಗ ನೌಕರಿ ಹೋಗಕ್ಕೆ ಕೆಲಸಕ್ಕೆ ಅದರ ಕೈ ಹಾಕಿಬಿಡ್ತೀವಿ, ಗರಂ ಆಗೈತಿಲ್ಲ, ಆವಾಗ ಆಕ್ಸಿಡೆಂಟ್ ಆಗಿ ಅವರು ಆ ಪ್ರಾಣನ ಕಳ್ಕೊತಾರೆ. ಅಥವಾ ನಮ್ಮ ಇಲಾಖೆಯಿಂದ ಕೆಲವು ಸಂದರ್ಭದಲ್ಲಿ ವೈಫಲ್ಯಗಳು ಆಗಿ ನಮ್ಮ ಮಳೆಗಾಳಿ ಆಗಿ ನಮ್ಮ ಜನ ರೈತರು ನಮ್ಮ ಕೂಲಿ ಕಾರ್ಮಿಕರು ಅದು ಏನು ಲೆಕ್ಕಿಸದೆ ನೋಡ್ಲಾರ್ದೆ ಆಕಸ್ಮಿಕವಾಗಿ ಅಲ್ಲಿಂದ ಹಾದು ಹೋಗ್ತಾರೆ, ಅಂಥವು ಆಕ್ಸಿಡೆಂಟ್ ಆಗ್ತವೆ, ಭಾಳಷ್ಟು ಆಗ್ತವೆ ಇವು. ಈ ಪ್ರತಿ ಸಲ ನಾವು ನೋಡ್ತೀವಲ್ಲ, ನಮ್ಮ ರಾಜಕೀಯ ಜೀವನದಲ್ಲಿ ನಾನು ಭಾಳ ನೋಡಿದ್ದೀನಿ, ಕರೆಂಟ್ ಹಿಡಿದು ಸತ್ತಿರ್ತಕ್ಕಂಥ ಪ್ರಕರಣಗಳು ಭಾಳ ಇದ್ದಾವೆ. ಅಂಥ ಪ್ರಕರಣಗಳಿಗೆ ಕಡಿವಾಣ ಹಾಕಬೇಕು. ಈಗ ಭಾಳ ಕಡೆ ನಾವು ಅಭಿಯಾನ ಮಾಡ್ತೀವಿ, ಗುಟ್ಕಾ ರಹಿತ ಗ್ರಾಮ ಆಗಬೇಕು, ಪೂರ್ಣ LIC ಗ್ರಾಮ ಆಗಬೇಕು, ಸಂಪೂರ್ಣ 100ಕ್ಕೆ 100 ನಮ್ಮ ಸಾಕ್ಷರತಾ ಶಿಕ್ಷಣ ಪಡ್ಕೋಬೇಕು, 100ಕ್ಕೆ 100 ಶಾಲೆಗೆ ಹೋಗ್ಬೇಕನ್ನೋಂಥ ಏನು ನಮ್ಮ ಕಾರ್ಯಕ್ರಮಗಳದಲ್ಲ, ಆ ಮಾದರಿಯಲ್ಲಿ ನಮ್ಮ ಕರೆಂಟ್ ತಂತಿ ಆಗಲಿ ವಿದ್ಯುತ್ ಆಗಲಿ ಯಾವುದೇ ವಿಫಲ ಆಗಿ ಯಾರ ಅಪಘಾತಕ್ಕೆ ಒಳಗಾಗುವಂಥ ಆ ಕೇಸನ್ನು ಕೂಡ ನಾವು ಸಂಪೂರ್ಣವಾಗಿ ಯಾವುದು ಆಗಬಾರ್ದು ಅನ್ನೋಂಥ ಅದು ನಿರ್ಣಯ ಮಾಡ್ತೀವಿ. ಅದಕ್ಕೆ ಯಾವುದೇ ಆ್ಯಕ್ಷನ್ ತಗೋಬೇಕಂದ್ರೆ ಮುಲಾಜಿ ಇಲ್ದಂಗೆ ಆ್ಯಕ್ಷನ್ ತಗೊಳ್ಳಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಯಾರು ಪ್ರಾಣ ಕಳ್ಕೋಬಾರ್ದು, ತಮ್ಮ ಪ್ರಾಣ ಬಹಳ ಅಮೂಲ್ಯ, ನಮ್ಮ ಬಡವರು ಇರ್ತಾರೆ ಯಾವಾಗಲೂ. फिलहाल इस खबर में इतना ही, देखते रहिए Pulse 24 न्यूज।